ನಮಸ್ಕಾರ ವೀಕ್ಷಕರೇ. ನಿಮ್ಮಲ್ಲಿ ಹಲವರಿಗೆ ಬೆಳಗ್ಗೆ ಎದ್ದಾಗಲೇ ಕಾಲುಗಳಲ್ಲಿ ನೋವು, ಮಂಡಿ ನೋವು, ಸೊಂಟ ನೋವು, ಕೈಗಳಲ್ಲಿ ಸೆಳೆತ, ಭುಜಗಳಲ್ಲಿ ನೋವು ಇಂತಹ ಸಮಸ್ಯೆಗಳು ಬರುತ್ತಿದೆಯೇ? ಸ್ವಲ್ಪ ದೂರ ನಡೆಯಬೇಕಾದರೂ ಕಷ್ಟವಾಗುತ್ತದೆಯೇ? ಕೆಲವರಿಗೆ ಮನೆಯಲ್ಲಿ ಒಂದು ಕೊಠಡಿಯಿಂದ ಇನ್ನೊಂದು ಕೊಠಡಿಗೆ ಹೋಗುವುದಕ್ಕೂ ಕೂಡ ಮಂಡಿ ನೋವು ಶುರುವಾಗುತ್ತದೆ. ಆದರೆ ಇಂದು ನಾನು ಹೇಳಲಿರುವ ಒಂದು ಅದ್ಭುತವಾದ ಆಯುರ್ವೇದಿಕ್ ಮನೆಮದ್ದು ಇದೆ. ಈ ಮನೆಮದ್ದು ಎಷ್ಟು ಪವರ್ಫುಲ್ ಆಗಿದೆ ಎಂದರೆ ನಡೆಯಲು ಕಷ್ಟವಾಗುತ್ತಿದ್ದವರು ಕೂಡ ಒಂದು ವಾರದಲ್ಲಿ ವ್ಯತ್ಯಾಸವನ್ನು ಗಮನಿಸುತ್ತಾರೆ ಎಂದು ಹಲವರು ಹೇಳುತ್ತಾರೆ. ಈ ಕಷಾಯವನ್ನು ಸರಿಯಾಗಿ ಒಂದು ವಾರ ಕುಡಿದರೆ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಕೈಕಾಲುಗಳಲ್ಲಿ ಸೆಳೆತ ಇಂತಹ ಹಲವಾರು ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಅದಷ್ಟೇ ಅಲ್ಲದೆ ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಿರುವ ಗ್ಯಾಸ್, ಅಸಿಡಿಟಿ ಮತ್ತು ಜೀರ್ಣ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಹಾಗಾದರೆ ಈ ಪವರ್ಫುಲ್ ಮನೆಮದ್ದು ಏನು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ. ಆಗ ನಾನು ಹಾಕುವ ಎಲ್ಲ ಆರೋಗ್ಯಕರ ವಿಡಿಯೋಗಳು ನಿಮಗೆ ಮೊದಲೇ ಸಿಗುತ್ತದೆ. ಇವತ್ತಿನ ಕಾಲದಲ್ಲಿ ನಮ್ಮ ಲೈಫ್ ಸ್ಟೈಲ್ ತುಂಬ ಬದಲಾಗಿದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಾವು ಕೆಲಸ, ಒತ್ತಡ ಮತ್ತು ಜವಾಬ್ದಾರಿಗಳ ನಡುವೆ ಓಡಾಡುತ್ತಿರುತ್ತೇವೆ. ಇದರಿಂದ ದೇಹದಲ್ಲಿ ನಿಧಾನವಾಗಿ ಸುಸ್ತು, ಬಲಹೀನತೆ ಮತ್ತು ವಿವಿಧ ರೀತಿಯ ನೋವುಗಳು ಶುರುವಾಗುತ್ತದೆ. ಮಂಡಿ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಭುಜದ ನೋವು ಇವುಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಆಯುರ್ವೇದದ ಪ್ರಕಾರ ನಮ್ಮ ದೇಹದಲ್ಲಿ ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳಿವೆ. ಈ 3ರಲ್ಲಿ ವಾತ ಹೆಚ್ಚಾದರೆ ಕೀಲುಗಳಲ್ಲಿ ನೋವು, ನರಗಳಲ್ಲಿ ಸೆಳೆತ, ಮಾಂಸಖಂಡಗಳಲ್ಲಿ ನೋವು ಇಂತಹ ಸಮಸ್ಯೆಗಳು ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಇರದಿರುವುದು. ನಾವು ತಿನ್ನುವ ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೆ ಹೊಟ್ಟೆಯಲ್ಲಿ ಗ್ಯಾಸ್ ಮತ್ತು ಅಸಿಡಿಟಿ ಉಂಟಾಗುತ್ತದೆ. ಈ ಗ್ಯಾಸ್ ಮತ್ತು ವಿಷ ಪದಾರ್ಥಗಳು ನಿಧಾನವಾಗಿ ದೇಹದ ನರನಾಡಿಗಳಲ್ಲಿ ಸೇರಿ ನಂತರ ಕೀಲುಗಳಲ್ಲಿ ನೋವಿನ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಕೀಲು ನೋವು ಕಡಿಮೆ ಮಾಡಲು ದೇಹದ ಜೀರ್ಣಕ್ರಿಯೆ ಸರಿಯಾಗಿರಬೇಕು ಮತ್ತು ದೇಹದಲ್ಲಿ ಗ್ಯಾಸ್ ಕಡಿಮೆಯಾಗಬೇಕು. ಇವತ್ತಿನ ಈ ಮನೆಮದ್ದು ಈ ಎರಡನ್ನೂ ಸರಿಪಡಿಸಲು ಸಹಾಯ ಮಾಡುತ್ತದೆ. ಈ ಮನೆಮದ್ದು ಮಾಡಲು ಬೇಕಾಗುವ ಮೊದಲ ಪದಾರ್ಥ ಓಂಕಾಳು. ಇದನ್ನು ಅಜ್ವೈನ್ ಅಥವಾ ಇಂಗ್ಲಿಷ್ನಲ್ಲಿ ಕ್ಯಾರಮ್ ಸೀಡ್ಸ್ ಎಂದು ಕರೆಯುತ್ತಾರೆ. ಓಂಕಾಳು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಬಹಳ ಸಹಾಯ ಮಾಡುತ್ತದೆ. ಇದು ಹೊಟ್ಟೆಯ ಗ್ಯಾಸನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹದಲ್ಲಿ ಹೆಚ್ಚಾಗಿರುವ ವಾತವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೈಕಾಲುಗಳು ಹಿಡಿದಂತೆ ಆಗುವುದು, ಮಂಡಿ ನೋವು, ಸೊಂಟ ನೋವು ಇಂತಹ ಸಮಸ್ಯೆಗಳಲ್ಲಿ ಓಂಕಾಳು ತುಂಬ ಉಪಯುಕ್ತವಾಗಿದೆ. ಇದಲ್ಲದೆ ಇದು ನಾವು ತಿನ್ನುವ ಆಹಾರವನ್ನು ಸರಿಯಾಗಿ ಜೀರ್ಣವಾಗುವಂತೆ ಮಾಡುತ್ತದೆ. ಇಲ್ಲಿ ನಾವು 1 ಸ್ಪೂನ್ ಓಂಕಾಳನ್ನು ಬಳಸಬೇಕು. ಈ ಮನೆಮದ್ದಿಗೆ ಬೇಕಾಗುವ ಎರಡನೇ ಪದಾರ್ಥ ಒಣ ಶುಂಠಿ ಪೌಡರ್. ಶುಂಠಿ ನಮ್ಮ ದೇಹಕ್ಕೆ ಅತ್ಯಂತ ಉಪಯುಕ್ತವಾದ ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ದೇಹದಲ್ಲಿ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ಕೀಲುಗಳಲ್ಲಿ ಸೇರಿಕೊಂಡಿರುವ ವಾತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಯಾರಿಗೆ ಹೊಟ್ಟೆ ಉಬ್ಬರ ಅಥವಾ ಬ್ಲೋಟಿಂಗ್ ಸಮಸ್ಯೆ ಇದ್ದರೆ ಶುಂಠಿ ಅದನ್ನು ಕಡಿಮೆ ಮಾಡುತ್ತದೆ. ಜೊತೆಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇದರಿಂದ ಶೀತ, ಕೆಮ್ಮು ಮತ್ತು ಜಲದೋಷದಂತಹ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತದೆ. ಇಲ್ಲಿ ನಾವು ಅರ್ಧ ಸ್ಪೂನ್ ಒಣ ಶುಂಠಿ ಪೌಡರ್ ಬಳಸಬೇಕು. ಒಣ ಶುಂಠಿ ಪೌಡರ್ ಸಿಗದಿದ್ದರೆ ಮನೆಯಲ್ಲಿರುವ ಹಸಿ ಶುಂಠಿಯನ್ನು ಕೂಡ ಬಳಸಬಹುದು. ಈ ಮನೆಮದ್ದಿಗೆ ಬೇಕಾಗುವ 3ನೇ ಪದಾರ್ಥ ಪಲಾವ್ ಎಲೆ ಅಥವಾ ಬೇ ಲೀಫ್. ಇದನ್ನು ಸಾಮಾನ್ಯವಾಗಿ ಬಿರಿಯಾನಿ ಮಾಡುವಾಗ ಬಳಸುತ್ತಾರೆ. ಆದರೆ ಇದರಲ್ಲಿಯೂ ಹಲವು ಔಷಧೀಯ ಗುಣಗಳಿವೆ. ಇದು ದೇಹದಲ್ಲಿ ಸೇರಿಕೊಂಡಿರುವ ಗ್ಯಾಸನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಕೆಲವು ಆಯುರ್ವೇದ ಔಷಧಿಗಳಲ್ಲಿ ಇದನ್ನು
ಶುಗರ್ ನಿಯಂತ್ರಣಕ್ಕೂ ಬಳಸುತ್ತಾರೆ. ಜೊತೆಗೆ ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಸಮತೋಲನದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಇಲ್ಲಿ ನಾವು ಒಂದು ಪಲಾವ್ ಎಲೆಯನ್ನು ಬಳಸಬೇಕು. ಈಗ ಈ ಕಷಾಯವನ್ನು ಹೇಗೆ ತಯಾರಿಸಬೇಕು ಎಂದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 2 ಗ್ಲಾಸ್ ನೀರು ಹಾಕಿ, ನಂತರ ಅದಕ್ಕೆ 1 ಸ್ಪೂನ್ ಓಂಕಾಳು, ಅರ್ಧ ಸ್ಪೂನ್ ಒಣ ಶುಂಠಿ ಪೌಡರ್ ಮತ್ತು 1 ಪಲಾವ್ ಎಲೆ ಹಾಕಿ. ಈಗ ಈ ಮಿಶ್ರಣವನ್ನು ಮಧ್ಯಮ ಜ್ವಾಲೆಯಲ್ಲಿ ಚೆನ್ನಾಗಿ ಕುದಿಸಬೇಕು. 2 ಗ್ಲಾಸ್ ನೀರು 1 ಗ್ಲಾಸ್ ಆಗುವವರೆಗೂ ಕುದಿಸಿದರೆ ಸಾಕು. ಈ ಸಮಯದಲ್ಲಿ ನಾವು ಹಾಕಿದ ಎಲ್ಲ ಪದಾರ್ಥಗಳ ಔಷಧೀಯ ಗುಣಗಳು ನೀರಿನಲ್ಲಿ ಚೆನ್ನಾಗಿ ಬೆರೆತು ಬರುತ್ತದೆ. ಕಷಾಯ ಚೆನ್ನಾಗಿ ಕುದಿದ ನಂತರ ಇದಕ್ಕೆ 1 ಚಿಕ್ಕ ಸ್ಪೂನ್ ಬೆಲ್ಲ ಸೇರಿಸಬೇಕು. ಬೆಲ್ಲ ನಮ್ಮ ದೇಹಕ್ಕೆ ಎನರ್ಜಿ ನೀಡುತ್ತದೆ ಮತ್ತು ಸುಸ್ತನ್ನು ಕಡಿಮೆ ಮಾಡುತ್ತದೆ. ಆದರೆ ಯಾರಿಗೆ ಡಯಾಬಿಟಿಸ್ ಸಮಸ್ಯೆ ಇದೆಯೋ ಅವರು ಬೆಲ್ಲವನ್ನು ಸೇರಿಸದೆ ಕೂಡ ಈ ಕಷಾಯವನ್ನು ಕುಡಿಯಬಹುದು. ಈಗ ಕಷಾಯವನ್ನು ಫಿಲ್ಟರ್ ಮಾಡಿ 1 ಗ್ಲಾಸ್ಗೆ ತೆಗೆದುಕೊಳ್ಳಿ. ಈ ಕಷಾಯವನ್ನು ಹೇಗೆ ಕುಡಿಯಬೇಕು ಎಂಬುದು ಬಹಳ ಮುಖ್ಯ. ಇದನ್ನು ಖಾಲಿ ಹೊಟ್ಟೆಗೆ ಕುಡಿಯಬಹುದು ಅಥವಾ ಸಂಜೆ ಟೀ ಟೈಮ್ನಲ್ಲಿ ಕುಡಿಯಬಹುದು. ಆದರೆ ಈ ಕಷಾಯವನ್ನು ಬಿಸಿ ಬಿಸಿ ಇರುವಾಗಲೇ ನಿಧಾನವಾಗಿ ಸಿಪ್ ಮಾಡಿ ಕುಡಿಯಬೇಕು. ಒಂದೇ ಸಲದಲ್ಲಿ ಕುಡಿಯದೆ ನಿಧಾನವಾಗಿ ಕುಡಿದರೆ ದೇಹಕ್ಕೆ ಹೆಚ್ಚು ಪ್ರಯೋಜನ ಸಿಗುತ್ತದೆ. ಈ ಕಷಾಯವನ್ನು ಸರಿಯಾಗಿ 1 ವಾರ ಕುಡಿದರೆ ಮಂಡಿ ನೋವು, ಕೈಕಾಲು ನೋವು, ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಇವುಗಳಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಜೊತೆಗೆ ಜೀರ್ಣಕ್ರಿಯೆ ಕೂಡ ಉತ್ತಮವಾಗುತ್ತದೆ ಮತ್ತು ದೇಹದಲ್ಲಿ ಎನರ್ಜಿ ಹೆಚ್ಚುತ್ತದೆ. ಈ ಮನೆಮದ್ದು ಮಾಡುವ ಸಮಯದಲ್ಲಿ ಕೆಲವು ಆಹಾರ ಪದ್ಧತಿಗಳನ್ನು ಕೂಡ ಗಮನಿಸಬೇಕು. ಜಂಕ್ ಫುಡ್ ಮತ್ತು ತುಂಬ ಎಣ್ಣೆ ಇರುವ ಆಹಾರವನ್ನು ಕಡಿಮೆ ಮಾಡಬೇಕು. ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನಬಾರದು. ಜೊತೆಗೆ ವಿರುದ್ಧ ಆಹಾರ ಸೇವನೆ ಮಾಡಬಾರದು. ಉದಾಹರಣೆಗೆ ನಾನ್ ವೆಜ್ ತಿಂದ ನಂತರ ಮೊಸರು ತಿನ್ನುವುದು ಅಥವಾ ಕೆಲವು ಆಹಾರಗಳನ್ನು ತಪ್ಪಾಗಿ ಸೇರಿಸಿ ತಿನ್ನುವುದು ದೇಹದಲ್ಲಿ ವಾತವನ್ನು ಹೆಚ್ಚಿಸುತ್ತದೆ. ಇಂತಹ ಅಭ್ಯಾಸಗಳನ್ನು ಕಡಿಮೆ ಮಾಡಿದರೆ ದೇಹದ ನೋವುಗಳು ಬೇಗ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ನೀವು ನೋಡಿದಂತೆ ಈ ಸರಳವಾದ ಆಯುರ್ವೇದಿಕ್ ಕಷಾಯ ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ. ಇದು ಕೀಲು ನೋವನ್ನು ಕಡಿಮೆ ಮಾಡಲು, ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ದೇಹಕ್ಕೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. ನೀವು ಕೂಡ ಈ ಮನೆಮದ್ದನ್ನು 1 ವಾರ ಪ್ರಯತ್ನಿಸಿ ನೋಡಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ಆರೋಗ್ಯಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.